ನಮಸ್ತೆ ವೀಕ್ಷಕರೇ, ನಾನಿವಾಗ ಹೋಗ್ತಿರೋದು ಬರ್ಕಣ ಜಲಪಾತದ ವ್ಯೂ ಪಾಯಿಂಟ್ಗೆ. ಬನ್ನಿ ಹೋಗೋಣ. ನೋಡಿ, ಈ ಜಲಪಾತ ಸಾಗೋಕ್ಕಿಂತ ದಾರಿಯಲ್ಲಿ ಅದೆಷ್ಟು ಜರಿ ತೊರೆಗಳಿದೆ ಅಂದರೆ ಯಪ್ಪ, ತುಂಬ ಸುಂದರವಾಗಿರೋ ರಸ್ತೆ ಇದು. ನೋಡಿ, ಒಂಚೂರು ಮುಂದೆ ಆಗುಂಬೆಯಿಂದ ಬಂದು ಅಲ್ಲಿ ನಿಮ್ಮ ಬಲಭಾಗಕ್ಕೆ ನಿಮಗೆ ಒಂದು ಚಿಕ್ಕದಾದ ತಿರುವು ಸಿಗುತ್ತೆ. ನೀವು ಬೆಳಗ್ಗೆ 9 ಗಂಟೆ ಮೇಲೆಲ್ಲ ಬಂದರೆ ಫಾರೆಸ್ಟ್ ಚೆಕ್ ಪೋಸ್ಟಲ್ಲಿ ನೀವು ಇಲ್ಲಿ ಟಿಕೆಟ್ ತೊಗೊಳ್ಬೇಕಾಗುತ್ತೆ ಈ ವಾಟರ್ ಫಾಲ್ಸ್ಗೆ. ಅದು ಡಿಪೆಂಡ್ಸ್, ಇದು ಓಪನ್ ಇದ್ದರೆ ಟಿಕೆಟ್ ಕೊಡ್ತಾರೆ, ಇಲ್ಲಾಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಕ್ಲೋಸ್ಡ್ ಇರುತ್ತೆ ಮಾನ್ಸೂನಲ್ಲಿ. ಈ ಒಂದು ರೂಟಲ್ಲಿ ನಿಮಗೆ 2 ವಾಟರ್ ಫಾಲ್ಸ್ ಸಿಗುತ್ತೆ. ಒಂದು ಜೋಗಿಗುಂಡು ಜಲಪಾತ, ಅದು ಚೂರು ಚಿಕ್ಕದು ಜಲಪಾತ, ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಹಾಗೆ ಅದೇ ದಾರಿಯಲ್ಲಿ ನೀವು ಮುಂದೆ ಹೋದರೆ ನಿಮಗೆ ಬರ್ಕಣ ಜಲಪಾತದ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ. ನೋಡಿ, ಬರ್ಕಣ ಜಲಪಾತವನ್ನು ನೀವು ನೋಡಬೇಕಂದ್ರೆ ನೀವು ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ಅದು ಕಿಗ್ಗ ಕಡೆಯಿಂದನೂ ಹೋಗ್ಬೋದು, ಆಮೇಲೆ ಇನ್ನೊಂದು ಮಳಂದೂರಿಂದ ಹೋಗ್ಬೋದು. ಅಲ್ಲಿ ನಿಮಗೆ 13+6 ಅಂದರೆ ಟೋಟಲ್ಲು ಒಂದು 22-23 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇರುತ್ತೆ. ಅಲ್ಲಿ ನಿಮಗೆ ಬರ್ಕಣ ಜಲಪಾತವನ್ನು ನೋಡ್ಬೋದು. ನೋಡಿ, ತೊರೆಗಳು, ಕಿರಿದಾದ ರೋಡು, ಫುಲ್ಲು ಮುಗಿಲು ಮುಟ್ಟಮೋ ಅಂಥ ಮರಗಳು, ಸೂರ್ಯನ ಕಿರಣಗಳೇ ಬೀಳಲ್ಲ, ಒಳ್ಳೆ ಕ್ಲೈಂಬು. ನೋಡಿ, ರಸ್ತೆಯಲ್ಲಿ ಸಾಗ್ತಾ ಮೊದಲು ನಮಗೆ ನಮ್ಮ ಬಲಬದಿಯಲ್ಲಿ ಸಿಗೋದು ಈ ಜೋಗಿಗುಂಡಿ ಫಾಲ್ಸು. ಆಲ್ಮೋಸ್ಟ್ ಬರ್ಕಣದ ವ್ಯೂ ಪಾಯಿಂಟ್ ದಾರಿಯಲ್ಲೇ ಇದ್ದೀನಿ. ಇನ್ನೊಂದು 100-200 ಮೀಟ್ರ್ ಹತ್ರ ನನಗೆ ರಸ್ತೆಯಿಂದ ನಡೀತಾ ಹೋಗ್ಬೇಕಂತೆ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ವೀಕ್ಷಕರೇ, ನಾವಿವಾಗ ಬಂದ್ವಿ ನೋಡಿ ಬರ್ಕಣದ ವ್ಯೂ ಪಾಯಿಂಟ್ಸ್ಗೆ. ಇದೇ ವ್ಯೂ ಪಾಯಿಂಟು. ಇಲ್ಲಿಂದ ಒಂಚೂರು ನಡೀತಾ ಹೋಗಬೇಕು. ಇಲ್ಲಿ ವಾಟರ್ ಫಾಲ್ಸ್ ಇಲ್ಲ, ಅದರ ವ್ಯೂ ಪಾಯಿಂಟ್ ಮಾತ್ರ ಇದೆ, ದೂರದಿಂದ ನೋಡ್ಬೋದು. ನನಗೆ ಬರೀ ವ್ಯೂ ಪಾಯಿಂಟ್ ನೋಡೋಕ್ಕೆ ಇಷ್ಟ ಇರಲಿಲ್ಲ, ಹಾಗಾಗಿ ನಾನು ಟ್ರೆಕ್ ಮಾಡಿಕೊಂಡು ಮಳಂದೂರು ಟು ಕಿಗ್ಗ ನರಸಿಂಹ ಪರ್ವತ ಟ್ರೆಕ್ ಮಾಡಿಕೊಂಡು ಮಧ್ಯದಲ್ಲಿ ಈ ಬರ್ಕಣ ಜಲಪಾತವನ್ನು ವೀಕ್ಷಿಸಿದ್ದೀನಿ. ನೋಡಿ, ಇದು ನಮ್ಮ ಇಂಡಿಯಾದಲ್ಲಿ 10ನೇ ಅತಿ ದೊಡ್ಡ ಜಲಪಾತ. ಮುಂದಿನ ರೀಲ್ನಲ್ಲಿ ಹೀಗೆ ಇನ್ನೊಂದು ಸೈಕ್ಲಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.